ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸಲ್ಲಿ ರಿಲೇಷನ್ಸಲ್ಲಿ 3 ಮಾರ್ಕ್ಸಿಗೆ ಬರ್ತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಓಕೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 3 ಮಾರ್ಕ್ಸಿಗೆ ಕೇಳೋ ಪ್ರಾಬ್ಲಮ್ಮು ನಂಬರ್ ಆಫ್ ಒಂದು 8 ಪ್ರಾಬ್ಲಮ್ಸ್ ಇದೆ ರಿಲೇಷನ್ಸಲ್ಲಿ. 3 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರಾಬ್ಲಮ್ಸು ಒಂದು 7-8 ಟೈಪ್ ಪ್ರಾಬ್ಲಮ್ಸ್ ಇದೆ. ಅದರಲ್ಲಿ ಯಾವುದು ಬೇಕಾದರೂ ಕೇಳ್ಬೋದು. ಈಗ ನಾನು ಒಂದು ಕಂಡೀಷನ್ ಬೇಸ್ಡ್ ಪ್ರಾಬ್ಲಮ್ ತೊಗೊಂಡಿದ್ದೇನೆ. ಓಕೆ, ಈಗ R is equal to A, B such that mod A minus B multiple of 4 multiple of 5 ಅಥವಾ A minus B divides by 2 divides by 3 divisible 5 ಮತ್ತು ಲೈನ್ಸ್ ಆರ್ ಪ್ಯಾರಲಲ್ ಕಾಂಗ್ರುಯೆಂಟ್ x minus y is an integer. ಈ ಥರ ಪ್ರಾಬ್ಲಮ್ಸು ವರ್ಕ್ ಮಾಡ್ಬೋದು, ಅರ್ಥನೂ ಮಾಡ್ಕೊಬೋದು. ಓಕೆ, ಈಗ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋ ಪ್ರಾಬ್ಲಮ್ಮು ನಿಮಗೇನು ಅರ್ಥವಾಗಲ್ಲ ಅಂತಲ್ಲ. ಸ್ವಲ್ಪ ಅಬ್ಸರ್ವ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಗೊತ್ತಾಗುತ್ತೆ ಆ ಪ್ರಾಬ್ಲಮ್ಸ್ಗೂ ನಾನು ಎಕ್ಸ್ಪ್ಲೈನ್ ಮಾಡೋ ಪ್ರಾಬ್ಲಮ್ಸ್ಗೂ ಎಷ್ಟೊಂದು ಡಿಫ್ರೆಂಟ್ ಇದೆ, ಏನೆಲ್ಲ ನಾವು ಅರ್ಥ ಮಾಡ್ಕೊಬೇಕು ಅನ್ನೋದನ್ನು ನಾನು ಪ್ರಾಬ್ಲಮ್ ಮಾಡೋದನ್ನ ಫಾಲೋ ಮಾಡಿ. ಓಕೆ, ಈಗ ಶೋ ದ್ಯಾಟ್ the relation are on the set of real numbers. ನೋಡಿ, real numbers are defined by R is equal to order pair such that A less than or equal to B cube. The condition is not an equivalence relation. Is not equivalence relation. ಎಕ್ಸಾಮ್ಗೆ ಇದೇ ಕ್ವಶನನ್ನು ಚೆಕ್ ವೆದರ್ ದ ರಿಲೇಷನ್ ಈಸ್ ಟ್ರಾನ್ಸಿಟಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಅಂತ ಕ್ವಶನನ್ನು ಕೇಳಬಹುದು. ಓಕೆ, ಚೆಕ್ ಮಾಡಿ ಇದು ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡಿ ಅಂತ ಬೇಕಾದರೂ ಕೇಳ್ಬೋದು. ಈಗ ನಾನು ಮಾಮೂಲಿ ಅದು ಜನರಲಾಗಿ ಕ್ವಶನ್ ಪೇಪರಲ್ಲಿ ಮ್ಯಾಕ್ಸಿಮಮ್ ಅದೇ ಥರ ಕೇಳ್ತಾ ಇದ್ದಾರೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಈಸ್ ನಾಟ್ ಅನ್ ಈಕ್ವಲೆನ್ಸ್ ರಿಲೇಷನ್ ಎಲ್ಲೂ ಕೇಳಿರಲ್ಲ, ನಾನು ಅದಕ್ಕೆ ಈ ಥರ ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ ನಾನು. ಈಗ ನಮಗೆ ಫಸ್ಟ್ ಸೊಲ್ಯೂಷನ್ ಸೆಟ್ ಆಫ್ ರಿಯಲ್ ನಂಬರ್ಸ್. ನೋಡಿ, ರಿಯಲ್ ನಂಬರ್ ಅಂದಾಗ ರಿಯಲ್ ನಂಬರ್ ಅಂದರೆ ಏನಂತ ಗೊತ್ತಿರಬೇಕು ನಮಗೆ. ಸೆಟ್ ಆಫ್ ರಿಯಲ್ ನಂಬರ್ ಅಂದರೆ ಯೂನಿಯನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್. ಯೂನಿಯನ್ ಆಫ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್ ಆರ್ ಕಾಲ್ಡ್ ರಿಯಲ್ ನಂಬರ್. ನಿಮಗೆ ನಾನಿಲ್ಲಿ ವಾಟ್ ಆರ್ ರಿಯಲ್ ನಂಬರ್ಸ್ ಅಂತ ಬರಿತಾ ಇದ್ದೇನೆ. 0 ಇಸ್ ಎ ರಿಯಲ್ ನಂಬರ್, +or-1 +or-2 +or-3 ಅವನು ರಿಯಲ್ ನಂಬರು. 1/2 is also real number, 1/√2 is also real number, -1/3 is also real number, -1/√3 is also real number, √5 is also real number, ಡ್ಯಾಶ್. ಓಕೆ, ಇದನ್ನು ಫಸ್ಟ್ ಅರ್ಥ ಮಾಡ್ಕೊಬೇಕು ನಾವು. ವಾಟ್ ಆರ್ ರಿಯಲ್ ನಂಬರ್ಸ್ ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಎಕ್ಸ್ಪ್ಲೈನ್ ಮಾಡೋದು ಈಸಿಯಾಗಿ ಅರ್ಥವಾಗುತ್ತೆ. ಈಗ ರಿಲೇಷನ್ ಯಾವ ಥರ ಡಿಫೈನ್ ಮಾಡಿದ್ದಾರೆ, R is equal to ರಿಲೇಷನ್ ಒಳಗಡೆ ನಿಮಗೆ A, B ಅನ್ನೋ ಆರ್ಡರ್ ಪೇರ್ ಇರಬೇಕು. ನಿಮ್ಮ ರಿಲೇಷನ್ ಒಳಗಡೆ A, B ಅನ್ನೋ ಆರ್ಡರ್ ಪೇರ್ ಇರಬೇಕು. ಸಚ್ ದಟ್ ಈ ಕಂಡೀಷನ್ನು ವ್ಯಾಲಿಡ್ ಆಗೋ ಥರ ಇರಬೇಕು. ದಿಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ರಿಲೇಷನ್ ಒಳಗಡೆ ಈ ಥರ ಆರ್ಡರ್ ಪೇರ್ ಇರಬೇಕು ಮತ್ತು ಆ ಕಂಡೀಷನ್ ವ್ಯಾಲಿಡ್ ಆಗಿ ಬರ್ತಕ್ಕಂಥ ಆರ್ಡರ್ ಪೇರ್ ಹೊರಗಡೆ ಇದ್ದರೆ ನಾವು ಅದನ್ನು ವ್ಯಾಲಿಡ್ ಅಂತ ಕರಿತೀವಿ. ಈಗ ನಾವು ಆಲ್ರೆಡಿ A ಲೆಸ್ ದ್ಯಾನ್ ಈಕ್ವಲ್ ಟು B ಕ್ಯೂಬ್ ಅಂತ ಬರೆದಿದ್ದೀವಿ. ಇದೇ ಪ್ರಾಬ್ಲಮ್, ಇದೇ ಸೆಟ್ ಆಫ್ ರಿಯಲ್ ನಂಬರ್ ಮೇಲೆ A ಲೆಸ್ ದ್ಯಾನ್ ಈಕ್ವಲ್ ಟು B ಕೇಳ್ಬೋದು, A ಲೆಸ್ ದ್ಯಾನ್ ಈಕ್ವಲ್ ಟು B ಸ್ಕ್ವೇರ್ ಕೇಳ್ಬೋದು. ಈಗ ನಾನು ತೊಗೊಂಡಿರೋದು A ಲೆಸ್ ದ್ಯಾನ್ ಈಕ್ವಲ್ ಟು B ಕ್ಯೂಬೇ ತೊಗೊಂಡಿದ್ದೀನಿ. ಸೊ ಡಿಫಿಕಲ್ಟ್ ಇರೋದೇ ತೊಗೊಂಡಿದ್ದೀನಿ ನಾನು. ಡಿಫ್ರೆಂಟು ಮತ್ತು ಡಿಫಿಕಲ್ಟ್ ಇರೋದೇ ತೊಗೊಂಡಿದ್ದೀನಿ. ಇದು ಈಸಿಯಾಗಿ ಬಂದುಬಿಡುತ್ತೆ, ಇದು ಈಸಿಯಾಗಿ ಬಂದುಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡ್ತಕ್ಕಂಥ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಇದನ್ನೇ ಪರ್ಟಿಕ್ಯುಲರ್ ತೊಗೊಂಡಿದ್ದೀನಿ. ನೋಡಿ, ಫಾರ್ ರಿಫ್ಲೆಕ್ಸಿವ್ ನಾವು ಈಕ್ವಲೆನ್ಸ್ ಶೋ ಮಾಡುವಂತ ಕೇಳ್ಬೋದು, ನಾಟ್ ಶೋ ಅಂತ ಬೇಕಾದರೂ ಕೇಳಿ ನಾವು 3 ರಿಲೇಷನ್ಸನ್ನು ಕಂಡುಹಿಡಲೇಬೇಕು. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. 3 ರಿಲೇಷನ್ಸ್ ವ್ಯಾಲಿಡ್ ಆದರೆ ಈಕ್ವಲೆನ್ಸ್ ರಿಲೇಷನ್ ಅಂತ ಕರಿತೀವಿ. 3ರಲ್ಲಿ ಒಂದು ಫೇಲ್ ಆದರೂ ದ ರಿಲೇಷನ್ ಈಸ್ ನಾಟ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಫಸ್ಟ್ ನಾನು ಚೆಕ್ ಮಾಡ್ತೇನೆ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತಾ ಇಲ್ವಾ ಮತ್ತು ಅದರ ಕಂಡೀಷನ್ ಏನು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ.
ರಿಫ್ಲೆಕ್ಸಿವ್ ರಿಲೇಷನ್ ಏನು ಕಂಡೀಷನ್ನು? ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್, ನೀನು ಯಾವುದೋ ಒಂದು ಎಲಿಮೆಂಟನ್ನು ರಿಯಲ್ ನಂಬರಲ್ಲಿ ತಗೊಂಡಿದ್ಯಾ, ತೊಗೊಂಡು ಎ ಕಾಮ ಎ ಇಲ್ಲೇನು ಬರೀತೀಯೋ ಎಲಿಮೆಂಟು ಇಲ್ಲೂ ಅದೇ ಸೇಮ್ ಇರಬೇಕು, ಇಲ್ಲೇನು ಬರೀತೀಯೋ ಎಲಿಮೆಂಟು ಇಲ್ಲೂ ಅದೇ ಇರಬೇಕು ಇದ್ದು ಈ ಕಂಡೀಷನ್ ಪ್ರಕಾರ ವ್ಯಾಲಿಡ್ ಆದರೆ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂದರೆ ಇಲ್ಲೇನು ತಗೊಂಡಿದೆಯಾ ಆ ಆರ್ಡರ್ ಪೇರು ಈ ಕಂಡೀಷನ್ ವ್ಯಾಲಿಡ್ ಆದರೆ ನಾವು ಅದನ್ನು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಈಗ ನೋಡಿ, ನನಗೆ ಗೊತ್ತಿದೆ ಆನ್ಸರ್ ಏನು ಹೇಳಬೇಕು ಅಂತ, ನಾನು ಡೈರೆಕ್ಟ್ ಆನ್ಸರ್ಗೆ ಹೋಗಲ್ಲ. ನಿನ್ನ ಮನಸ್ಸಲ್ಲಿ ಏನು ಡೌಟ್ ಬರ್ಬೋದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿನ್ನ ಮನಸ್ಸಲ್ಲಿ ಏನು ಡೌಟ್ ಬರುತ್ತೆ, ಸ್ಟೂಡೆಂಟ್ಗಳ ಮನಸ್ಸಲ್ಲಿ ಏನು ಡೌಟ್ ಬರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ನಾನು ಆನ್ಸರ್ ಡೈರೆಕ್ಟಾಗಿ ಹೊರಡೋಗ್ತೀನಿ. ಈಗ ಸಪೋಸ್ ನಾನು ಎ ಈಸ್ ಈಕ್ವಲ್ ಟು 1 ರಿಯಲ್ ನಂಬರು ಸೇಮ್ ಇರಬೇಕಲ್ಲ ಸರ್ ಅಂತ ನಿಮ್ಮ ಮೈಂಡಿಗೆ ಬರುತ್ತೆ. ಸರ್ ಎ ಈಸ್ ಈಕ್ವಲ್ ಟು 1 ಮತ್ತು ಇಲ್ಲೂ ಸೇಮ್ ತಗೊಂಡಿ ಸರ್ ವ್ಯಾಲಿಡ್ ಆಗುತ್ತಲ್ಲ ಸರ್ ಅಂತ ಕೆಲವು ಸ್ಟೂಡೆಂಟ್ಸ್ ಮೈಂಡಲ್ಲಿರುತ್ತೆ. ನಾನು ಎ ಈಸ್ ಈಕ್ವಲ್ ಟು 1 ತೊಗೊಂಡಿದ್ದೇನೆ, ಎ ಕಾಮ ಎ ಅಂದರೆ ಸೇಮ್ 1, 1 ಬಿಲಾಂಗ್ಸ್ ಟು ಆರ್. ಈಗ ಈ ಆರ್ಡರ್ ಪೇರು ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಈ ಆರ್ಡರ್ ಪೇರು ಈ ಕಂಡೀಷನ್ ವ್ಯಾಲಿಡ್ ಆಗುತ್ತಾ, ಈ ಆರ್ಡರ್ ಪೇರು ಈ ಕಂಡೀಷನ್ಗೆ ವ್ಯಾಲಿಡ್ ಆಗುತ್ತಾ ಚೆಕ್ ಮಾಡೋಣ. 1 ಎ ವ್ಯಾಲ್ಯೂ 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಕ್ಯೂಬ್, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಕ್ಯೂಬ್, ಈ ಕಂಡೀಷನ್ ವ್ಯಾಲಿಡ್ ಆಗಬೇಕು ನಮಗೀಗ. ಎ ಈಸ್ ಈಕ್ವಲ್ ಟು 1 ಲೆಸ್ ದ್ಯಾನ್ ಈಕ್ವಲ್ ಟು ಎ ಕ್ಯೂಬ್ ಅಂದರೆ 1 ಕ್ಯೂಬ್. ಇಟ್ ಇಂಪ್ಲೈಸ್ 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಕ್ಯೂಬ್ ಅಂದರೆ 1. ಇಲ್ಲೇನು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದರೆ ಇಲ್ಲಿರ್ತಕ್ಕಂಥ ನಂಬರು ಒಂದಕ್ಕಿಂತ ಕಡಿಮೆ ಇರಬೇಕು ಅಥವಾ 1 ಈಸ್ ಈಕ್ವಲ್ ಟು 1 ಆಗಿರಬೇಕು. ಇವೆರಡೂ ಆಗಬೇಕು ಅಂತೇನಿಲ್ಲ. ಇಲ್ಲ ಈ ನಂಬರು ಇದಕ್ಕಿಂತ ಕಡಿಮೆ ಇರಬೇಕು ಅಥವಾ ಸೇಮ್ ಇರಬೇಕು. ಸೇಮ್ ಇದೆಯಾ ಸರ್? ಇದೆ. ಹಂಗಾರೆ ರಿಫ್ಲೆಕ್ಸಿವ್ ಅಂತ ಬರಿಬೋದಾ ಸರ್? ನೋ ಆ್ಯಂಡ್ ನೆವರ್, ಸಾಧ್ಯ ಇಲ್ಲ, ಬರಿಬಾರ್ದು. ಯಾಕೆಂದರೆ ನಾನು ಅದಕ್ಕೆ ಹೇಳಿದ್ದು, ಇಲ್ಲಿರ್ತಕ್ಕಂಥ ಯಾವುದೇ ರಿಯಲ್ ನಂಬರ್ ತೊಗೊಂಡ್ರು ಈ ಕಂಡೀಷನ್ ಪ್ರಕಾರ ಈ ಆರ್ಡರ್ ಪೇರು ವ್ಯಾಲಿಡ್ ಆಗಬೇಕು. ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಯಾವುದೇ ನಂಬರ್ ತೊಗೊಂಡ್ರು ಈ ಆರ್ಡರ್ ಪೇರು ವ್ಯಾಲಿಡ್ ಆಗಬೇಕು ಅಂದರೆ ಈ ಕಂಡೀಷನ್ನು ವ್ಯಾಲಿಡ್ ಆಗಬೇಕು. ಆವಾಗ ಮಾತ್ರ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ಎ ಈಸ್ ಈಕ್ವಲ್ ಟು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. 2 ತಗೊತೀನಿ, ನೆಗೆಟಿವೇ ತಗೊಳ್ಳಿ, ತೊಂದರೆ ಏನಿಲ್ಲ. ಎ ಈಸ್ ಈಕ್ವಲ್ ಟು 2 ತಗೊಂಡಿದ್ದೀನಿ, ಸೇಮ್ ಬರೆಯೋದ್ರಿಂದ 2, 2 ಸೇಮ್ ಇದೆಯಲ್ಲ ಸರ್ ಅನ್ನೋಕೆ ಹೋಗಬೇಡಿ. ಈ ಕಂಡೀಷನ್ಗೆ ಅಪ್ಲೈ ಮಾಡಲೇಬೇಕು ನೀನು. 2, 2 ಕ್ಯೂಬ್, 2 ಕ್ಯೂಬ್ ಅಂದರೆ ಎಷ್ಟು? 8. ಸರ್ 2 ಲೆಸ್ ದ್ಯಾನ್ ಈಕ್ವಲ್ ಟು 8 ಆಗುತ್ತಲ್ಲ ಸರ್, ನಾವು ರಿಫ್ಲೆಕ್ಸಿವ್ ಅಂತ ಬರೀಬೋದಾ ಸರ್? ನೋ ಆ್ಯಂಡ್ ನೆವರ್. ಓಕೆ, ನೆಕ್ಸ್ಟ್. ಯಾಕಂದರೆ ಈ ಸೆಟ್ ಆಫ್ ರಿಯಲ್ ನಂಬರ್ ಅಂತ ಕೊಟ್ಟಿರೋದ್ರೆ ಇದು ಓಕೆ ಆಗುತ್ತೆ, ಬಟ್ ಎಲ್ಲ ರಿಯಲ್ ನಂಬರ್ಗೂ ಇದು ಓಕೆ, ದಿಸ್ ಈಸ್ ಬಿಲಾಂಗ್ಸ್ ಟು ಆರ್. ಬಟ್ ಇಲ್ಲಿರ್ತಕ್ಕಂಥ ಎಲ್ಲ ನಂಬರ್ಗೂ ಚೆಕ್ ಮಾಡೋಕ್ಕೆ ಕೂತ್ಕೊಳಕ್ಕೆ ಹೋಗಬಾರ್ದು. ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನೆಕ್ಸ್ಟ್ ಇನ್ನೊಂದು ತೊಗೊತೇನೆ, ಎ ಈಸ್ ಈಕ್ವಲ್ ಟು 1/2 ತೊಗೊತೀನಿ. ಎ ಈಸ್ ಈಕ್ವಲ್ ಟು 1/2, 1/2ನೇ ತೊಗೊಬೇಕು ಅಂತಿಲ್ಲ, 1/3ನೇ ತಗೊಳ್ಳಿ, 1/4 ತಗೊಳ್ಳಿ, 1/-2ನೇ ತಗೊಳ್ಳಿ, ತೊಂದರೆ ಏನಿಲ್ಲ. 1/2, 1/2 ಸೇಮ್ ಇದೆಯಲ್ಲ ಸರ್, ಬಿಲಾಂಗ್ಸ್ ಟು ಆರ್ ಅಂತ ಬರಿಬೋದಾ? ಆ ಕಂಡೀಷನ್ ವ್ಯಾಲಿಡ್ ಆಗುತ್ತಾ ನೋಡೋಣ. ಈಗ ನಾವು 1/2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1/8. ಎ ಕ್ಯೂಬ್ ಅಂದರೆ ಗೊತ್ತಾಗುತ್ತಲ್ಲ, ಎ ಅಂದರೆ 1/2, 1/2 ಹೋಲ್ ಕ್ಯೂಬ್ ಅಂದರೆ ಎಷ್ಟಾಯಿತು? 1/8. ಈಗ 1/2 ಅಂದರೆ ಎಷ್ಟು ಸರ್? 0.5 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಕ್ಯಾಲ್ಕುಲೇಟರ್ ಚೆಕ್ ಮಾಡೋಣ. ನನಗೆ ಗೊತ್ತಿದೆ, ನಿಮಗೆ ಚೆಕ್ ಮಾಡಿ. ಕ್ಯಾಲ್ಕುಲೇಟರ್ 1/8 ಅಂದರೆ ಎಷ್ಟು ನೋಡೋಣ. 1/8 ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾಯಿದ್ದೀನಿ. 0.125 ನೋಡಿ, 0.5 ಲೆಸ್ ದ್ಯಾನ್ ಈಕ್ವಲ್ ಟು 0.125 ಇದೆ. 0.5 ಇಸ್ ಗ್ರೇಟರ್ ದ್ಯಾನ್ 0.125. ಇದು ಕಡಿಮೆ, ಇದು ಜಾಸ್ತಿ. 0.1 ಅಂದರೆ ಕಡಿಮೆ 0.5ಗಿಂತ. ಹಂಗಾದರೆ ಇಲ್ಲಿರೋದೇನೋ 0.5 ಲೆಸ್ ದ್ಯಾನ್ ದಿಸ್ ಅಂತ ಇದೆ, ಬಟ್ ಇದು ಜಾಸ್ತಿ ಇರೋದ್ರಿಂದ ದಿಸ್ ಈಸ್ ನಾಟ್ ಟ್ರೂ. ಅರ್ಥವಾಯಿತು ಅಂದ್ಕೊಂಡಿರ್ತೀನಿ. ಈಗ ನಾನು 1/2, 1/2 ತೊಗೊಂಡಿದ್ದೇನೆ, ಅದನ್ನು ಈ ಕಂಡೀಷನ್ಗೆ ಅಪ್ಲೈ ಮಾಡಿದ್ದೇನೆ. ಕಂಡೀಷನ್ ಸೇಮ್ ಇದೆ, 1/2, 1/2 ಅಂತ ಇದೆ. ಬಟ್ ಈ ಕಂಡೀಷನ್ಗೆ ಅಪ್ಲೈ ಮಾಡಿದಾಗ 1/2 ಲೆಸ್ ದ್ಯಾನ್ ಈಕ್ವಲ್ ಟು 1/8 ಅಂತ ಬಂದಿದೆ. 1/2 ಅಂದರೆ 0.5, 1/8 ಅಂದರೆ 0.125. ಕಂಡೀಷನ್ ಹೇಳುತ್ತೆ ಇದು ಇದಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾ ಇದೆ. ಬಟ್ 0.5 ಇದಕ್ಕಿಂತ ಜಾಸ್ತಿ ಇದೆ, ಕಡಿಮೆ ಇಲ್ಲ ಮತ್ತು ಈಕ್ವಲ್ಲು ಆಗಿಲ್ಲ. ದೇರ್ಫೋರ್ 0.5 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0.125 ಈಸ್ ನಾಟ್ ಟ್ರೂ.
ಕಂಡೀಷನ್ ಏನು ಬರುತ್ತೆ ಈಗ, ಎ ಕಾಮ ಎ ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ಬಿಕಾಸ್ ಹಿಂಗೂ ಬರೀ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಕ್ಯೂಬ್ ಅಂತ ಇದೆಯಲ್ಲ, ಎ ಈಸ್ ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಕ್ಯೂಬ್, ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ಅರ್ಥವಾಯಿತು ಅಂದ್ಕೊಂಡಿದ್ದೀನಿ. ನಾನು ಡೀಟೇಲಾಗಿ ತೊಗೊಂಡಿದ್ದೀನಿ. ನೀನು ಎಕ್ಸಾಮಿಗೆ ಬರಬೇಕಾದ್ರೆ ಇದಿಷ್ಟೇ ನೋಡಿ, ಎಕ್ಸಾಮ್ಗೆ ಇಷ್ಟೇ ಸಾಕು, ಎಕ್ಸಾಮ್ಗೆ ಇಷ್ಟೇ. ಇದೆಲ್ಲ ನಿನಗೆ ಅರ್ಥವಾಗಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅಷ್ಟೇ. ಈಗ ನೀನು ಎಕ್ಸಾಮಿಗೆ ಬರಬೇಕಾದ್ರೆ ಕೌಂಟ್ರ್ ಎಕ್ಸಾಂಪಲ್ ಬರೀಬೇಕಾದ್ರೆ ಡೈರೆಕ್ಟಾಗಿ ಎ ಇಸ್ ಈಕ್ವಲ್ ಟು 1/2, 1/2 1/2 ಈಸ್ ಬಿಲಾಂಗ್ಸ್ ಟು ಆರ್, ಇಟ್ ಇಂಪ್ಲೈಸ್ 1/2 ಲೆಸ್ ದ್ಯಾನ್ ಈಕ್ವಲ್ ಟು 1/2 ಅಂತ ಬರೀತೀಯಾ. ಹಿಯರ್ ನಾಟ್ ಲೆಸ್ ದ್ಯಾನ್ ಈಕ್ವಲ್ ಟು 1/2 ರೀಸನ್ ಕೊಟ್ಟಿದೆಯಾ, ಎ ಕಾಮ ಎ ಬಿಲಾಂಗ್ಸ್ ಟು ಆರ್, ಬಟ್ ದಿಸ್ ಕಂಡೀಷನ್ ಇಸ್ ನಾಟ್ ವ್ಯಾಲಿಡ್, ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್, ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್. 2 ಸ್ಟೆಪ್ ಬರೆದ್ರೆ ಮುಗಿದೋಯ್ತು, 2 ಸ್ಟೆಪ್ಗೆ ಬರೀಬೋದು. ನಿನಗೆ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ ನಾನು. ಇದನ್ನು ತೊಗೊಂಡ್ರೆ ಆಗುತ್ತೆ ಅನ್ನೋರಿಗೆ ಆಗಲ್ಲ ಅಂತ ಹೇಳಿದೆ. ಇದನ್ನು ತೊಗೊಂಡ್ರಿಗೆ ಆಗುತ್ತೆ ಅಂದರೆ ಅಕಾರ್ಡಿಂಗ್ ಟು ದಿಸ್ ಕಂಡೀಷನ್ ಆಗಲ್ಲ. ಬರೀ 2, 2 ಆಗುತ್ತೆ ಸರ್, ಇಲ್ಲೇನು ಕಂಡೀಷನ್ ಕೊಡಿದ್ರೆ ಆಗುತ್ತೆ. ಈ ಕಂಡೀಷನ್ ಪ್ರಕಾರ 2, 2 ತಗೊಂಡು ನಾವು ರಿಫ್ಲೆಕ್ಸಿವ್ ಅಂತ ಡಿಸೈಡ್ ಮಾಡಬಾರ್ದು. 1, 1 ಬಿಲಾಂಗ್ಸ್ ಟು ಆರ್ ಅಂತ ತೊಗೊಂಡು ಡಿಸೈಡ್ ಮಾಡಬಾರ್ದು. ಈ ಕಂಡೀಷನ್ ಪ್ರಕಾರ ಯಾವುದೇ ರಿಯಲ್ ನಂಬರ್ ತೊಗೊಂಡ್ರು ವ್ಯಾಲಿಡ್ ಆಗಬೇಕು, ಆವಾಗ ಮಾತ್ರ ರಿಫ್ಲೆಕ್ಸಿವ್ ಅಂತ ಡಿಸೈಡ್ ಮಾಡಬೇಕು ಅನ್ನೋಕ್ಕೋಸ್ಕರ ನಾನು ಇಷ್ಟೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ. ಈಗ ಈ ಕಂಡೀಷನ್ಗೆ ನೀವು ಡೈರೆಕ್ಟಾಗಿ ಫಾರ್ ರಿಫ್ಲೆಕ್ಸಿವ್ ಅಂತ ಬರೆದು ಎ ಇಸ್ ಈಕ್ವಲ್ ಟು 1/2 ತಗೊಳ್ಳಿ, 1/2 1/2 ಬರೆದಿದೆಯಾ, ಈಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬಿಕಾಸ್ ರೀಸನ್. ಬಟ್ ಲಾಸ್ಟಿಗೆ ಬರೀಬೇಕಾದ್ರೆ ಎ ಕಾಮ ಎ ಬಿಲಾಂಗ್ಸ್ ಟು ಆರ್, ಇಟ್ ಇಂಪ್ಲೈಸ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಕ್ಯೂಬ್, ನಾಟ್ ಅಂತ ಹೊಡೆಯಲಿ. ಅದರ ಅರ್ಥ ಈ ಕಂಡೀಷನ್ ವ್ಯಾಲಿಡ್ ಆಗಲ್ಲ. ದೇರ್ ಫಾರ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್, ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್. ಓಕೆ, ಫಾರ್ ಸಿಮೆಟ್ರಿಕ್ ರಿಲೇಷನ್, ಫಾರ್ ಸಿಮೆಟ್ರಿಕ್ ರಿಲೇಷನ್ ನೋಡಿ, ಫಾರ್ ಸಿಮೆಟ್ರಿಕ್ ರಿಲೇಷನ್ ಏನು ಹೇಳುತ್ತೆ ಕಂಡೀಷನ್ನು, ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಆರ್ ಅಂದರೆ ಸೆಟ್ ಆಫ್ ರಿಯಲ್ ನಂಬರ್, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಇಟ್ ಇಂಪ್ಲೈಸ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ಎ ಕಾಮ ಬಿ ನಿಮ್ಮ ರಿಲೇಷನ್ಸಲ್ಲಿದೆ ಅಂದಮೇಲೆ ರಿವರ್ಸ್ ಬಿ ಕಾಮ ಏನು ಅದರೊಳಗೆ ಇರಬೇಕು ಅಂದರೆ ಈ ಕಂಡೀಷನ್ ವ್ಯಾಲಿಡ್ ಆಗಲೇಬೇಕು. ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಇಂಪ್ಲೈಸ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಕ್ಯೂಬ್ ಕಂಡೀಷನ್ ವ್ಯಾಲಿಡ್ ಆದರೆ ನಾವು ಆರ್ ಈಸ್ ಸಿಮೆಟ್ರಿಕ್ ಅಂತ ಬರಿತೀವಿ. ಮತ್ತು ಸೆಟ್ ಆಫ್ ರಿಯಲ್ ನಂಬರ್, ಆ ರಿಯಲ್ ನಂಬರಲ್ಲಿ ಏನೇನಿದೆ ಎಲ್ಲ ನಂಬರ್ಗೂ ವ್ಯಾಲಿಡ್ ಆಗಬೇಕು. ಯಾವುದೋ ಒಂದು ನಂಬರ್ಗೆ ಆಗಲಿಲ್ಲ ಅಂದರೂ ನಾವು ಸಿಮೆಟ್ರಿಕ್ ಅಂತ ಕರೆಯಕ್ಕೆ ಬರಲ್ಲ. ಈಗ ನಾನು ಆಗಂಗೆ ಮಾಡಿ ತೋರಿಸ್ತೀನಿ. ಎ ಇಸ್ ಈಕ್ವಲ್ ಟು 2 ತಗೊಳ್ತೀನಿ, ಬಿ ಇಸ್ ಈಕ್ವಲ್ ಟು 3 ತಗೊಳ್ತೀನಿ, ಅಪ್ಲೈ ಮಾಡ್ತೀನಿ ನಾನು. ಎ ಅಲ್ಲಿಗೆ ನಿಮಗೆ ಎ ಕ್ಯೂಬ್ ಅಂದರೆ ಅಂತ ಗೊತ್ತು ಬರೆದ್ಬಿಡ್ತೀನಿ. ಎ ಕ್ಯೂಬ್ ಅಂದರೆ ಎಷ್ಟು 8, ಬಿ ಕ್ಯೂಬ್ ಅಂದರೆ ಎಷ್ಟು 27, ಎ 2 ತೊಗೊಂಡಿದ್ದೇನೆ, ಬಿ 3 ತೊಗೊಂಡಿದ್ದೇನೆ. ಅಲ್ಲಿ ಕ್ಯೂಬ್ ಅಂತ ಇರೋದ್ರಿಂದ ಎ ಕ್ಯೂಬ್ ಮಾಡ್ಕೊಂಡು 8 ಆಯಿತು, ಬಿ ಕ್ಯೂಬ್ ತೊಗೊಂಡು 27 ಆಯಿತು. ಅಪ್ಲೈ ಮಾಡ್ತೀನಿ. ಎ ಎಷ್ಟಪ್ಪ 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂದರೆ ಎಷ್ಟಯ್ಯ, ಬಿ ಕ್ಯೂಬ್ 27. ಟ್ರೂನಾ ಸರ್? ಎಸ್. 2 27ಕ್ಕಿಂತ ಕಡಿಮೆ ಇದೆ. ಓಕೆ, ಇಂಪ್ಲೈಸ್ ಬಿ ಎಷ್ಟಪ್ಪ 3 ಲೆಸ್ ದ್ಯಾನ್ ಈಕ್ವಲ್ ಟು ಎ ಕ್ಯೂಬ್ ಎಷ್ಟಪ್ಪ 8 ಆಯ್ತಲ್ಲ ಸರ್. 2 27ಕ್ಕಿಂತ ಕಡಿಮೆ ಇದೆ. ಬಿ ಲೆಸ್ ದ್ಯಾನ್ ಈಕ್ವಲ್ ಟು ಎ ಕ್ಯೂಬ್, ಬಿ ಎಷ್ಟಪ್ಪ 3, ಎ ಕ್ಯೂಬ್ ಎಷ್ಟಯ್ಯ 8 ಸರ್. 2 27ಕ್ಕಿಂತ ಕಡಿಮೆ ಇದೆ, 3 8ಕ್ಕಿಂತ ಕಡಿಮೆ ಇದೆ. ನೀವು ಈ ಕಂಡೀಷನ್ ವ್ಯಾಲಿಡ್ ಆಯ್ತಲ್ಲ ಸರ್, ಸಿಮೆಟ್ರಿಕ್ ಅಂತ ಬರಿಬೋದಾ? ನೋ ಆ್ಯಂಡ್ ನೆವರ್. ಓಕೆ, ನಾನು 2 ಪದ ಯೂಸ್ ಮಾಡ್ತಾ ಇದ್ದೀನಿ, ನೋ ಆ್ಯಂಡ್ ನೆವರ್. ಬಿಕಾಸ್ ಸೆಟ್ ಆಫ್ ರಿಯಲ್ ನಂಬರ್ ಅಂತ ಕೊಟ್ಟಾಗ ನಿಮ್ಮ ರಿಯಲ್ ನಂಬರಲ್ಲಿರ್ತಕ್ಕಂಥ ಯಾವುದೇ ನಂಬರ್ ತಗೊಂಡ್ರು ವ್ಯಾಲಿಡ್ ಆಗಬೇಕು, ಆವಾಗ ಮಾತ್ರ ಸಿಮೆಟ್ರಿಕ್ ಅಂತ ಕರಿತೀವಿ. ಈಗ ನಾನು ಎ ಇಸ್ ಈಕ್ವಲ್ ಟು 1 ತಗೊಂತೇನೆ, ಬಿ ಇಸ್ ಈಕ್ವಲ್ ಟು 2 ತಗೊಂತೇನೆ, ಕಂಡೀಷನ್ಗೆ ಅಪ್ಲೈ ಮಾಡ್ತೇನೆ. ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಇಂಪ್ಲಸ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಕ್ಯೂಬ್. ಎ ಇಸ್ ಈಕ್ವಲ್ ಆದರೆ ಎ ಕ್ಯೂಬ್ ಅಂದರೆ ಎಷ್ಟಾಯ್ತಪ್ಪ, ಎ ಕ್ಯೂಬ್ ಅಂದರೆ 1, ಬಿ ಕ್ಯೂಬ್ ಅಂದರೆ 8, ಎ ಅಂದರೆ 1 ಲೆಸ್ ದ್ಯಾನ್ ಈಕ್ವಲ್ ಟು ಬಿ ಕ್ಯೂಬ್ 8. ಓಕೆ, ವ್ಯಾಲಿಡ್. ಯಾಕೆಂದರೆ 1 8ಕ್ಕಿಂತ ಕಡಿಮೆ ಇದೆ. ಬಿ ಎಷ್ಟಪ್ಪ 2 ಲೆಸ್ ದ್ಯಾನ್ ಈಕ್ವಲ್ ಟು ಎ ಕ್ಯೂಬ್ ಅಂದರೆ ಎಷ್ಟಪ್ಪ 1. ಇದು ಟ್ರೂನಾ? 2 1ಕ್ಕಿಂತ ಕಡಿಮೆ ಇದೆಯಾ? ಇಲ್ಲ ನೋಡಿ. ದಿಸ್ ಈಸ್ ನಾಟ್ ಟ್ರೂ, ಈಸ್ ನಾಟ್ ಟ್ರೂ. ದೇರ್ ಫೋರ್ ಎ ಲೆಸ್ ದ್ಯಾನ್ ಈಕ್ವಲ್ ಟು ಬಿ ಕ್ಯೂಬ್ ಇಂಪ್ಲೈಸ್ ಬಿ ಲೆಸ್ ದ್ಯಾನ್ ಎ ಕ್ಯೂಬ್
ಈಸ್ ನಾಟ್ ಟ್ರೂ. ದಿಸ್ ಈಸ್ ನಾಟ್ ಟ್ರೂ. ಬೇಕಾದ್ರೆ ಹಿಂಗೆ ಡ್ಯಾಶ್ ಅಂತ ಹಾಕ್ಬೋದು. ಅದರ ಅರ್ಥ ಬಿ ಈಸ್ ನಾಟ್ ಲೆಸ್ ದ್ಯಾನ್ ಈಕ್ವಲ್ ಟು ಎ ಕ್ಯೂಬ್ ಅಂತ ಬೇಕಾದ್ರೂ ಹಾಕ್ಬೋದು, ಅಥವಾ ಈಸ್ ನಾಟ್ ಟ್ರೂ ಅಂತ ಬೇಕಾದರೂ ಹಾಕ್ಬೋದು. ದೇರ್ ಫೋರ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಇದು ವ್ಯಾಲಿಡ್ ಆಗುತ್ತೆ. ಬಟ್ ಬಿ ಕಮ ಎ ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ನಾಟ್ ಸಿಮಿಟ್ರಿಕ್. ಆರ್ ಈಸ್ ನಾಟ್ ಸಿಮಿಟ್ರಿಕ್ ಎಂತಂತಾನೆ. ಆರ್ ಈಸ್ ನಾಟ್ ಸಿಮಿಟ್ರಿಕ್. ಆರ್ ಈಸ್ ನಾಟ್ ಸಿಮಿಟ್ರಿಕ್. ಆರ್ ಈಸ್ ನಾಟ್ ಸಿಮಿಟ್ರಿಕ್. ಓಕೆ, ಅರ್ಥವಾಯಿತು ಅಂದ್ಕೊಂಡಿದ್ದೇನೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಈಗ ಫಾರ್ ಟ್ರಾನ್ಸಿಟಿವ್ ರಿಲೇಷನ್, ಇದು ಕೇರ್ಫುಲ್ಲಾಗಿರಬೇಕು. ಇದಂತೂ ಕೇರ್ಫುಲ್ಲಾಗಿರಿ. ನಾನು ಆಗಂಗೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಗದಂಗೂ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ತಾರೆ. ಏನು ಟ್ರಾನ್ಸಿಟಿವ್ ರಿಲೇಷನ್ನು ಕಾನ್ಸೆಪ್ಟು? ಫಾರ್ ಆಲ್ ಎ ಕಮ ಬಿ ಕಮ ಸಿ ಬಿಲಾಂಗ್ಸ್ ಟು ದ ಸೆಟ್ ಆಫ್ ರಿಯಲ್ ನಂಬರ್, ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ನೋಡಿ, ಇದು ಈ ಎಲಿಮೆಂಟ್ ಇದೆ ಎ ಕಮ ಬಿ ಅಂತ ಇದೆಯಲ್ಲ, ಟ್ರಾನ್ಸಿಟಿವ್ ರಿಲೇಷನ್ ಕಾನ್ಸೆಪ್ಟ್ ನೋಡಿ. ಇಲ್ಲಿ ಎ ಕಮ ಬಿ ಅಂತ ಬರೆದಿದೆಯಾ ಅಂದರೆ ಸೆಕೆಂಡ್ ಎಲಿಮೆಂಟ್ ಇಲ್ಲೇನಿರುತ್ತೋ ಅದೇ ಆಗಿರಬೇಕು. ರಿಪೀಟ್ ಮಾಡ್ತಾ ಇದ್ದೀನಿ. ನೀನು ಎ ಕಮ ಬಿ ಬರೆದಿದೆಯಾ ಅಂದರೆ ಇಲ್ಲೊಂದು ಆರ್ಡರ್ ಪೇ ಬರೀಬೇಕಾದ್ರೆ ಇಲ್ಲೇನಿರುತ್ತೋ ಅದು ಆಗಲೇಬೇಕು. ಕಾಮ ಇನ್ನೊಂದು ಯಾವ್ದು ಬೇಕಾದ್ರೂ ಆಗಿರಲಿ, ಬಿ ಕಾಮ ಸಿ. ಇಟ್ ಇಂಪ್ಲೈಸ್ ಇವೆರಡು ಕಾಮನ್ ಬಿಟ್ಟು ಹಾಕ್ತೀಯಾ, ಇದು ಬರೀತ್ಯಾ, ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಈ ಕಂಡೀಷನ್ ವ್ಯಾಲಿಡ್ ಆದರೆ ನಾವು ಅದನ್ನು ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. ಈಗ ನಾನು ಆಗೋ ಥರ ಮಾಡ್ತೀನಿ. ನಾನೀಗ ಟ್ರಾನ್ಸಿಟಿವ್ ರಿಲೇಷನ್ ಆಗೋ ಥರ ಮಾಡ್ತೀನಿ. ಎ ಈಸ್ ಈಕ್ವಲ್ ಟು 1 ತಗೊಂತೀನಿ, ಬಿ ಈಸ್ ಈಕ್ವಲ್ ಟು 2 ತಗೊಂತೀನಿ, ಸಿ ಈಸ್ ಈಕ್ವಲ್ ಟು 3 ತಗೊಂತೀನಿ. ನೋಡೋಣ, ಚೆಕ್ ಮಾಡೋಣ. ಏನು ಹೇಳುತ್ತೆ? ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್, ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್. ಇಟ್ ಇಂಪ್ಲೈಸ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್. ನೋಡಿ, ಎ ಕಾಮ ಬಿ, ಬಿ ಕಾಮ ಸಿ, ಸಿ ಕಾಮ ಎ ಕಾಮ ಸಿ. ನೋಡಿ ಇಲ್ಲಿದೆ ಎ ಕಾಮ ಬಿ, ಬಿ ಕಾಮ ಸಿ, ಎ ಕಾಮ ಸಿ. ಅದೇ ಥರ ತೊಗೊಂಡಿದ್ದೀನಿ. ಎ ಎಷ್ಟು ತೊಗೊಂಡಿದ್ದೀನಿ? 1 ತಗೊಂಡಿದ್ದೀನಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ 2 ಕ್ಯೂಬ್ ಎಷ್ಟಾಯ್ತಪ್ಪ? 8. 1 8ಕ್ಕಿಂತ ಕಡಿಮೆ ಇದೆ. ಓಕೆ. ಆ್ಯಂಡ್ ಬಿ ಎಷ್ಟು ತೊಗೊಂಡಿದ್ದೀನಿ? 2. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್ 27. ಸಿ ಅಂದರೆ 3, ಸಿ ಕ್ಯೂಬ್ ಅಂದರೆ 27. ಇದು ಟ್ರೂ ಆಯಿತು. ಇಂಪ್ಲೈಸ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್. ಎ ಎಷ್ಟಿದೆಯಪ್ಪ? 1. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಎಷ್ಟಿದೆಯಪ್ಪ? ಸಿ ಕ್ಯೂಬು. ಸಿ ಕ್ಯೂಬ್ ಅಂದರೆ ಎಷ್ಟು? 27. ಟ್ರೂ ಆಯ್ತಲ್ಲ. 1 8ಕ್ಕಿಂತ ಕಡಿಮೆ ಇದೆ, 2 27ಗಿಂತ ಕಡಿಮೆ ಇದೆ. 1 ಅಕಾರ್ಡಿಂಗ್ ಟು ಎ ಕಾಮ ಸಿ ಅಂದರೆ 1 ಲೆಸ್ ದ್ಯಾನ್ ಈಕ್ವಲ್ 27, 1 27ಗಿಂತ ಕಡಿಮೆ ಇದೆ. ಆಯ್ತಲ್ಲ ಸರ್, ವ್ಯಾಲಿಡ್ ಆಯ್ತಲ್ಲ, ಟ್ರಾನ್ಸಿಟಿವ್ ಅಂತ ಕರಿಬೋದಲ್ಲ. ಎಗೇನ್ ನೋ ಆ್ಯಂಡ್ ನೆವರ್. ಯಾಕೆಂದರೆ ನೀನು ತೊಗೊಂಡ್ರೂ ಎಲಿಮೆಂಟ್ಸ್ ವ್ಯಾಲಿಡ್ ಆಯಿತು ಅಂತ ನಾವು ಟ್ರಾನ್ಸಿಟಿವ್ ಅಂತ ಕರೆಯೋಕ್ಕೆ ಬರಲ್ಲ. ಸೆಟ್ ಆಫ್ ರಿಯಲ್ ನಂಬರಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಎಲ್ಲಕ್ಕೂ ವ್ಯಾಲಿಡ್ ಆದರೆ ಮಾತ್ರ ನಾವು ಟ್ರಾನ್ಸಿಟಿವ್ ರಿಲೇಷನ್. ಅದಕ್ಕೆ ಸೆಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಅದಕ್ಕೆ ಐನ್ಸ್ಟೀನ್ ಹೇಳಿದ್ದಾರೆ, ನಂಬರ್ಸ್ ರೂಲ್ ದ ಯೂನಿವರ್ಸ್. ನಂಬರ್ಸ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಪ್ರಾಬ್ಲಮ್ಸು ಮತ್ತು ಮ್ಯಾಥಮೆಟಿಕ್ಸ್ ಅರ್ಥವಾಗುತ್ತೆ. ಈಗ ನಾನು ಟ್ರಾನ್ಸಿಟಿವ್ ಆಗಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತಾನೆ. ಎ ಈಸ್ ಈಕ್ವಲ್ ಟು 3, ಬಿ ಈಸ್ ಈಕ್ವಲ್ ಟು 3/2, ಸಿ ಈಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ತೊಗೊತಾನೆ 3/4 ತಗೊಂಡು. ನೀವೇನು ಬೇಕಾದ್ರೂ ತಗೊಳ್ಳಿ. ಎ ಈಸ್ ಈಕ್ವಲ್ ಟು 3 ತಗೊಂಡಿದ್ದಾನೆ, ಬಿ ಈಸ್ ಈಕ್ವಲ್ ಟು 3/2 ತೊಗೊಂಡಿದ್ದಾನೆ, ಸಿ ಈಸ್ ಈಕ್ವಲ್ ಟು 3/4 ತೊಗೊಂಡಿದ್ದಾನೆ. ಈಗ ಬಿ ವ್ಯಾಲ್ಯೂ ಡೆಸಿಮಲ್ ಪಾಯಿಂಟಲ್ಲಿ 3/2 ಅಂದರೆ ಎಷ್ಟು? 1.5. 3/4 ಅಂದರೆ ಎಷ್ಟು? ಕ್ಯಾಲ್ಕುಲೇಟರ್ ಯೂಸ್ ಮಾಡಿ 1.33 ನಾನು ಬರೆದಿರ್ತೀನಿ, ಡ್ಯಾಶ್. ಎ ವ್ಯಾಲ್ಯೂ 3, ಬಿ ವ್ಯಾಲ್ಯೂ 3/2 ತೊಗೊಂಡಿದ್ದಾನೆ, ಸಿ ವ್ಯಾಲ್ಯೂ 3/4 ತೊಗೊಂಡಿದ್ದಾನೆ. 3/2 ಅಂದರೆ 1.5, ಸಿ ಈಸ್ ಈಕ್ವಲ್ ಟು 3/4 ಅಂದರೆ ಸಿ ಈಸ್ ಈಕ್ವಲ್ ಟು 1.33. ಚೆಕ್ ಮಾಡಿಬಿಡ್ತೀನಿ. 3/2 ಚೆಕ್ಕೆ ಮಾಡಿಬಿಡ್ತೀನಿ. 3 ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ಆರ್ಡಿನರಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. 3/2 1.5 ಕರೆಕ್ಟಾಗಿದೆ. 3/4 3/4 ಓಕೆ, 3/4 0.75 3/4 4/3 ನಾಟ್ 3/4 4/3 ಕ್ರಾಸ್ ಚೆಕ್ ಮಾಡ್ತಾಯಿದ್ದೀನಿ. 4/3 ಸಿ ವ್ಯಾಲ್ಯೂ ಎಷ್ಟು? 4/3 4/3 1.33 ಕರೆಕ್ಟಾಗಿದೆ. 4/3
ಎ ವ್ಯಾಲ್ಯೂ ರಿಪೀಟ್ ಮಾಡ್ತಾ ಚೇಂಜ್ ಮಾಡಿದೆ ಇಲ್ಲಿ. ಎ ಈಸ್ ಈಕ್ವಲ್ ಟು 3, ಬಿ ಈಸ್ ಈಕ್ವಲ್ ಟು 3/2, ಸಿ ಈಸ್ ಈಕ್ವಲ್ ಟು 4/3. 4/3 1.33, ಬಿ ಅಂದರೆ 3/2, ಅದನ್ನು ಡೆಸಿಮಲ್ ಪಾಯಿಂಟಲ್ಲಿ 1/1.5 ಅಂತ ಬರೆದಿದ್ದೀನಿ. ಈಗ ಚೆಕ್ ಮಾಡಿ, ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಂಡೀಷನ್ ಎ ಈಸ್ ಈಕ್ವಲ್ ಟು 3 ತಗೊಂಡಿದ್ಯಾ, ಬಿ ಈಸ್ ಈಕ್ವಲ್ ಟು 3/2 ತಗೊಂಡಿದ್ಯಾ, ಸಿ ಈಸ್ ಈಕ್ವಲ್ ಟು 4/3 ತಗೊಂಡಿದ್ಯಾ, ಬಿ ಈಸ್ ಈಕ್ವಲ್ ಟು 1.5 ಆಯಿತು, ಸಿ ಈಸ್ ಈಕ್ವಲ್ ಟು 4/3 ಅಂದರೆ 1.33 ಆಯಿತು. ಇಸ್ ಇಟ್ ಕರೆಕ್ಟ್? ಬಿ ಕ್ಯೂಬ್ ಅಂದರೆ ಎಷ್ಟು? ಬಿ ಕ್ಯೂಬ್ ಅಂದರೆ 3/2 ಅಂದರೆ ಬಿ ಕ್ಯೂಬ್ 27/8. 3 ಕ್ಯೂಬ್ 27, 2 ಕ್ಯೂಬ್ 8. ಸಿ ಕ್ಯೂಬ್ ಅಂದರೆ ಎಷ್ಟಾಯಿತು? 4 ಕ್ಯೂಬ್ ಅಂದರೆ 64 ಡಿವೈಡೆಡ್ ವಿತ್ 27. ಓಕೆ, ಇದನ್ನು ಡೆಸಿಮಲ್ ಪಾಯಿಂಟಲ್ಲಿ ಚೆಕ್ ಮಾಡ್ತೀನಿ. ಈಸಿಯಾಗಿ ಹೇಳ್ಬೋದು ಆನ್ಸರು ಅಂತ ಅಷ್ಟೇ. ನಿಮಗೆ ಅರ್ಥವಾಗೋ ಥರ ಎಕ್ಸ್ಪ್ಲೇನ್ ಮಾಡ್ಕೊತಾ ಇದ್ದೀನಿ. 27/8 how much? 3. B cube is equal to 3.375. Okay, next 64 C cube 64 divided by 27 ಎಷ್ಟು? 2.37 ಸಮಥಿಂಗ್ 03 ಇದೆ, ಇರಲಿ. ಓಕೆ, ಈಗ ಅಪ್ಲೈ ಮಾಡ್ತೀನಿ ನಾನು. ಏನು ಲಾ ಹೇಳುತ್ತೆ? ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಆ್ಯಂಡ್ ಟ್ರಾನ್ಸಿಟಿವ್ ರಿಲೇಷನ್, ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್. ಇಟ್ ಇಂಪ್ಲೈಸ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್ ವ್ಯಾಲಿಡ್ ಆಗಬೇಕು. ಎ ವ್ಯಾಲ್ಯೂ ಎಷ್ಟಪ್ಪ? 3 ತೊಗೊಂಡಿದ್ದೀನಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್, ನೋಡಿ ಬಿ ಕ್ಯೂಬ್ ಎಷ್ಟಪ್ಪ? 27/8. ಅದು ಡೆಸಿಮಲ್ ಪಾಯಿಂಟಲ್ಲಿ 3 ಪಾಯಿಂಟ್ ಸಮಥಿಂಗ್. ಟ್ರೂನಾ? 3 ಇದಕ್ಕಿಂತ ಕಡಿಮೆ ಇದೆ, ಟ್ರೂ. ಆ್ಯಂಡ್ ಬಿ ಎಷ್ಟಯ್ಯ? 3/2. 3/2 ಅಂದರೆ ಎಷ್ಟಯ್ಯ? 1.5. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್. ಸಿ ಕ್ಯೂಬ್ ಎಷ್ಟಯ್ಯ? 2.37. ಓಕೆ, 1.5 ಇದಕ್ಕಿಂತ ಕಡಿಮೆ ಇದೆ, ಟ್ರೂ ಆಯಿತು. ಇದು ಟ್ರೂ ಆಯಿತು, ಇದು ಟ್ರೂ ಆಯಿತು. ಲಾಸ್ಟ್ ಒಂದು ಚೆಕ್ ಮಾಡ್ತಾ ಇದ್ದೀನಿ. ಎ ಎಷ್ಟಯ್ಯ? 3. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಕ್ಯೂಬ್. ಸಿ ಕ್ಯೂಬ್ ಎಷ್ಟಯ್ಯ? 2.3703 ಸಮಥಿಂಗ್. ಇದು ನೋಡಿ 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2.37 ಸಮಥಿಂಗ್ ಬಂದಿದೆ. ಇಸ್ ಇಟ್ ಟ್ರೂ? 3 ಇದಕ್ಕಿಂತ ಕಡಿಮೆ ಇಲ್ಲ, 3 ಇದಕ್ಕಿಂತ ಜಾಸ್ತಿ ಇದೆ. ಇದು ಟ್ರೂ ಆಯಿತು, ಇದು ಟ್ರೂ ಆಯಿತು. ಅಕಾರ್ಡಿಂಗ್ ಟು ಟ್ರಾನ್ಸಿಟಿವ್ ಕಂಡೀಷನ್ ಇದು ಫೇಲ್ ಆಗ್ತಾ ಇದೆ. ನಿಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ನಾವು ಇದು ಫೇಲ್ ಆಗ್ತಾ ಇದೆ. ಈಸ್ ನಾಟ್ ಟ್ರೂ, ಈಸ್ ನಾಟ್ ಟ್ರೂ. Therefore, A less than or equal to B cube is true and B less than or equal to C cube is also true, but A is not less than or equal to C cube. Therefore, A comma B belongs to R, B comma C belongs to R, but A comma C is not belongs to R. R is not transitive relation. ಅರ್ಥವಾಗಿದೆ ಅಂದ್ಕೊಂಡಿದ್ದೀನಿ. R is not transitive relation. Hence, ಅವರು ಶೋ ದಟ್ ರಿಲೇಷನ್ ಆರ್ ಈಸ್ ನಾಟ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕ್ವಶನ್ ಕೇಳಿರೋದ್ರಿಂದ ಲಾಸ್ಟ್ಗೆ ಕನ್ಕ್ಲೂಷನ್ ಎಂಬ ರೀತಿಯ ದೇರ್ ಫೋರ್ ಆ ರಿಲೇಷನ್ ಆರ್ ಈಸ್ ನಾಟ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್. ಓಕೆ, ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸಾರಿ, ಎಕ್ಸಾಮ್ಗೆ ಇಷ್ಟು ಅರ್ಥವಾದರೆ ಒಂದೊಂದು ಸ್ಟೆಪ್ ಇಟ್ಬಿಡಿ. ಅರ್ಥವಾದ್ಮೇಲೆ ಒಂದೊಂದೇ ಸ್ಟೆಪ್. ಓಕೆ, ಒಂದೊಂದು ಸ್ಟೆಪ್ಪಲ್ಲಿ ಆನ್ಸರ್ ಇಟ್ಬಿಡಿ ಫೈನಲ್ಗೆ. ಓಕೆ, ಥ್ಯಾಂಕ್ ಯು.